ಏನ್ ಮಾಡಕತ್ತಿ? ಹೋವೆ ಎದ್ದ ಈಗ ಎದ್ದ ಅವ್ವ ಚಾ ಮಾಡ್ಬೇ ಬಾತ್ರೂಮ್ಗೆ ಹೋಗ್ಬರ್ತೀನಿ. ಇದು ಬರಾಕತ್ ಬಿಟ್ಟತೆ. ಏ ಹುಡುಗಿ ಇಲ್ಲಿ ಒಂದು ತುಗುಡ್ಸ್ಕೊಂತ ಕುಂತಿಯಲ್ಲ, ಹೇಳ ಹೇಳ ಯಾರು ತಿರುಗಿ ಜಳಕ ಮಾಡಿ ಹೇಳ. ಮಾಡ್ತೇನೆ ತಡಿವೆ ಅಂತ ನಿಂದೊಂದು ಕಾಟ ತಗ ಮಾಡ್ತೇನೆ ತಡಿ ಪುರ್ಸತ್ ಇಡಿ. ಅವ ನೀರ್ ಕಾಶಿಯ ವಾ ನಾನು ನೀರ್ ಕಾಸಿಟ್ಟೆ ನೋಡ್ಲೆ, ಎರಡು ತಿರುಗಿ ತೋಡ್ಕೊಂಡು ಮಾಡೋಗ. ಇಲ್ಲ ನಿನಗೆ ಮತ್ತೆ ಅದೇನ ಸಾಲಿಗೆ ಡಬ್ಬಿ ಕಟ್ಬೇಕಂದಲ್ಲ, ಅದಕ್ಕೆ ಸಾಲಿಗೆ ಡಬ್ಬಿ ಕಟ್ಟಾಕತ್ತೀನಿ, ತಿನ್ನಕ್ ನಾಷ್ಟಾನು ಮಾಡಾಕತ್ತೀನಿ. ಅವ್ವ ಅದು ಸಾಲಲ್ಲವ ಕಾಲೇಜ್. ಮಧ್ಯಾಹ್ನ ಊಟಕ್ಕೆ ಲಂಚ್ ಕಟ್ ಅಂದಿದ್ ನಿಂಗೆ. ಲಂಚ ಹೇಳಿದ್ ನಾನು, ಲಂಚ ಪಂಚ ಅದನ್ನ ಕಟ್ಟಾಕತ್ತೀನಿ. ಮತ್ತೆ ಮಾಡ್ಬೇಕ ಬೇಡ? ಏನ್ ಮಾಡಿದ್ಯಾ? ಅಯ್ಯೋ ನಂದು ಬೆಳಗ್ಗೆದ್ದು ಹೈರಾಣ ಏನ್ ಕೇಳ್ತಿ? ಅಯ್ಯೋ ಬೆಳಗ್ಗೆದ್ದು ನಿಮ್ಮ ಅಪ್ಪಗ ಅಕ್ಕಿ ತರ ಕಳ್ಸೇನಿ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅಕ್ಕಿ ಎದಕ್ಕವ? ನಾಷ್ಟಾಕ ಉಪ್ಪಿಟ್ಟು ಮಾಡಿಟ್ಟೇನಿ ಬಿಸೇದಿ ಈಗ. ಒಗ್ಗರಣೆ ಪಲ್ಯ ಮಾಡಿ ಕಲಿಸಿಟ್ಟೇನಿ. ಅದನ್ನ ಇದು ನಿಮ್ಮ ಅಪ್ಪ ಬಂದ್ ಗುಟ್ಲೆ ಏಟತ್ತು ಒಂದು 5 ನಿಮಿಷದಾಗ ಅನ್ನ ಆಗತ್ಲೆ ಪಲ್ಯ ಕಲಿಸಿ ಇವತ್ತೊಂದಿನ ಒಗ್ಗರಣೆ ಅನ್ನನ ತಗೊಂಡೋಗು. ನಾಳೆ ಒಂಚೂರು ಏನಾರ ಬೇರೆ ತಂಗ ಮಾಡ್ತೀನಿ. ಅಕ್ಕಿ ಕಲಿಯವ ರೇಷನಕ್ಕಿ ಅದಾವ. ನಾನು ಚಲೋ ಅಕ್ಕಿ ತರ ಕಳ್ಸೆ ನಿಮ್ಮ ಅಪ್ಪನ, ಯಾಕೆ ಇನ್ನ ಬೋರ್ಲಿಲ್ಲವ. ರೇಷನಕ್ಕಿನ ಕಟ್ಟಬೇ ನಡಿತೈತಿ. ನಮ್ಮನೆಗೆ ಇದ್ದಿದ್ದಕ್ಕಿ ಕಟ್ಕೊಂಡು ಹೋಗ್ಯವಪ್ಪ. ರೇಷನಕ್ಕಿ ಏನು ಅವಮಾನನ ಅದು? ನೀ ಸುಮ್ಮನೆ ಎಷ್ಟೋ ಜನರು ಹೊಟ್ಟೆ ತುಂಬಿಸ್ತದ. ರೇಷನಕ್ಕಿನ ಮಾಡಿ ನಂಗೆ ದಿನ ಅದನ್ನ ತಿಂದು ಈಗ ಒಮ್ಮೆ ಮಕ್ಕಳೇ ನೀ ಚಲೋ ಅಕ್ಕಿ ಅನ್ನ ಮಾಡಿದ್ರೆ ನಂಗೂ ಹೋಗುದಿಲ್ಲ. ಲೇ 4 ಮಂದಿ ಸರಕಿದಾರ ಇರ್ತಾರ, ಅವರೆಲ್ಲ ಚಲೋ ಚಲೋ ಏನೇನು ತಂದಿರ್ತಾರ ಏನೋ ಯಾರಿಗೆ ಗೊತ್ತು. ನೀನು ರೇಷನಕ್ಕಿ ಅನ್ನ ತಗೊಂಡಕ್ಕೇನ? ಅದು ಅಲ್ಲದೆ 6ರಿಂದ ರುಚಿ ಆಗ್ತದಲ್ಲ, ಬೇಡ. ಇವತ್ತೊಂದಿನ ಚಲೋ ಅಕ್ಕಿನವ ನೋಡೋಣ ಅವ್ರ ಹೆಂಗ ಏನ್ ತರ್ತಾರ ಎತ್ತಂತ ನೋಡ್ಕೊ. ನಾಳೆ ಒಂಚೂರು ಬೇರೆ ಏನಾರ ಮತ್ತೆ ಚಪಾತಿ ಪಲ್ಯ ಏನಾರ ಬೇರೆ ಬೇರೆ ಮಾಡಿ ಕಟ್ತೀನಿ. ಈಗ ಒಗ್ಗರಣೆ ಪಲ್ಯ ಮಾಡಿಟ್ಟು ನಿಮ್ಮ ಅಪ್ಪ ಒಂದು ಯಾತ್ಕ ಇನ್ನ ಬರ್ಲಿಲ್ಲ ನೋಡವ. ಹೋಗೋಗಿ ನೀ ಜಾಕ ಮಾಡೋಗಿ, ನಾ ಬಂದ್ರೆ ನಿಮ್ಮ ಅಪ್ಪನ ಕಡೆ ಇಸ್ಕೊಂಡು ನಾ ಮಾಡ್ತೇನೆ. ಏಟ ಸೀಟಿ ಹೊಡಿ ಕುಕ್ಕರಿಂದ. ಹೋಗೋಗ ಚೂಡಿದಾರ ಯಾವ್ದಾಕೋತಿ ನೋಡ. ಇದ್ದಿನ ಆಗಿಲ್ಲ ರಾತ್ರಿ 3 ಆದ್ರೂ ಫೋನ್ನಾಗ ಮಾತಾಡಕತ್ತಿದ್ದಿ. ನಾ ಏನ್ ನೋಡಿಲ್ಲ ಅಂತ ಮಾಡಿ ಏನ? ಅಲ್ಲ ತಡಿ ನಾನು ನೋಡಾಕತ್ತೇನಿ ಏದಿ ಅಂತ ತಲೆ ಹಿಡಿಸ್ತೀನಿ ನೀನು. ಅವರೆಲ್ಲ ಇದ್ದವಿದ್ದರಿಗೆಲ್ಲ ಫೋನ್ ಹಚ್ಚಿ ಹೇಳೋದು. ಹೇಳ ಅವ್ರು ಒಂದು ತಾಸು ಮಾತಾಡ್ತಾರೆ, ನೀವು ಒಂದು ತಾಸು ಮಾತಾಡ್ತೀನಿ. ನಾನು ನೋಡಿದೆ. ನಾನೇ ಏನು ಬೇಡ ಸುಮ್ಮನೆ ಬಂದು ಗೆಳತಿಯರ ಜೋಡಿ ಮಾತಾಡಕತ್ತಿ. ಮೊದ್ಲಿ ನಂಗೆ ಅಲ್ಲಿಗ ಕಡ್ರ ಬಡ್ರ ಮಾಡಿ ಬೈದಿಸ್ಕೊಳ್ಳೋದು ಬೇಡ. ಆಕಿನೂ ಒಂದು ನೌಕರಿ ಮಾಡಿ ಹೆಣ್ಮಗಳದಾಳ ಅಂತೇಳಿ ನಾನು ನಿನ್ನ ಗೆಳತಿಯರ ಮುಂದೆ ಅಸಹ್ಯ ಮಾಡಬಾರ್ದು ಅಂದ್ಬಿಟ್ಟೇನಿ. ಬಂದು ಫೋನ್ ಇಡ ಮಂಗೇನಂತಕ್ಕೆ ಬೇದಿದ್ದೆ ಅಂತ ಗೊತ್ತಾಕೈತಿ ನನಗೆ. ಏನ ಫೋನ್ ಇಟ್ಟು ಮಕ್ಕಳಕ್ಕೆ ಬರ್ತೈತಿಲ್ಲ, ಬೆಳಗ್ಗೆ ಎದ್ದು ಹೋಗುತ್ತೆ ಈಗ ನಿದ್ದೆಗಿಲ್ಲ ಅಂತ. ಹಿಂಗೆ ಮಾಡಂಗಿಲ್ಲ ನೋಡಿ. ಮ್ಯಾಗ ದೌಡ್ ಮಕ್ಕೋಬೇಕು, ದೌಡ್ ಎದ್ದು ಕೆಲ್ಸಕ್ಕೆ ಹೊಂಡ್ಬೇಕು. ನಾನು ಎಲ್ಲಿ ಮಾತಾಡೇನೆ 3 ಮಂದಿ ಜೊತೆಗೆ? ನಾನು ನಿಮ್ಮನ್ನ ಎಬ್ಸ್ಕೊಂಡು ಕುಂತಿದ್ನೇನ? ಅತ್ತೇರ ನಿಮಗೆ ಸುಮ್ಮನೆ ಹೇಳಿದ್ದೆ. ನನಗೆ ಯಾವಾಗ ಹೇಳಿದ್ರಿ ನೀವು? ಹೇಳಿದ್ರ ಅಂತೀವ್ರು. ನಾ ಮಾತಾಡ ಆಡೆ ನನ್ನ ರಾತ್ರಿ ಉಂಡಕ್ಕೆ ಹಿಂಗೆ ಕುಂತಾನೆ ಅಲ್ಲ ನಿದ್ದೆ ಹತ್ತಿ ಬಿಡತ್ ನನಗೆ. ನಾನು ನಿಮ್ಮ 3 ಮಂದಿನ ಎಬ್ಸ್ಕೊಂಡು ಕೂತಿದ್ನಂತ. ಏ ಲಕ್ಷ್ಮಿ ಹೋಗ ಜಳಕ ಮಾಡಿ ಹೋಗು. ಒಟ್ಟು ನನಗೊಂದು ಭಯಕ್ಕೆ ಕಾಯ್ತಿರ್ತಾಳ ಹುಡುಕಿ. ನಾ ಯಾವಾಗ ಎಬ್ಸಿದ್ದೇನಿಕಿನ್ನ? ಯಾರು ಇಲ್ಲ. ಮತ್ತೆ ನನಗೆ ಅಂದಿರ್ತಾಳೆ, ಇನ್ಯಾರಿಗೆ ಅಂತಾಳ? ಈ ಮನ್ಯಾಗ ನಾನು ಬೇಕಿರೋದು ಹೆಚ್ಚಾಗಿ ಇವ್ರಿಗೆ. ಶಾಂತ ಗಿಡಮೂಳಿ ಬಂದ್ರೆ ಎಷ್ಟೊತ್ರಿ ಅದು ಬರೋದು? ನಿಮ್ಮನ್ನ ಕಳಿಸಿ ಯಾವ ಹೊತ್ತಾತ? ಮಾತ್ ಸಿಕ್ಕ ಮಾರ ಹೊಲ ಸಿಕ್ಕಂಗ ಯಾರ ಜೋಡಿ ಮಾತಾಡ್ಕೊತ ಕೂತಿದ್ರಿ ಅಟೋ ತನಾನ? ನಾ ಗುಡಿಗೆ ಹೋಗಿದ್ನೆ ಮರೆಯ, ಬರೀ ಮಾತಾಡ್ಕೊಂಡು ನಿಂತಿದ್ದಿಲ್ಲ. ಹನುಮಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಸಿ, ಈಶ್ವರ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ನನ್ನ ಮಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೆಸರು ಹೇಳಿ ಅವ್ರು ಪೂಜೆ ಮಾಡಾತಿದ್ರು. ಹೆಂಗಿದ್ರು ನಂದು ಜಳಕಾಗಿತ್ತಲ್ಲ ಬೆಳಿಗ್ಗೆ ಹೇಳತ್ಲೆ ಸೀದಾ ಹೋಗಿ ಅವ್ರಿಗೆ ಅರ್ಚನೆ ಮಾಡಿಸಿ ಬಂದೆ. ಗೊತ್ತನ ಅಕ್ಕಿ ತಗೊಂಡು ಅಕ್ಕಿ ತಂದು ಕೊಟ್ಟು ಮತ್ತೆ ಹೋಗ್ರಿಪ್ಪ. ಎಟ್ಟತ್ತರ ಹೋಗ್ರಿ, ಯಾರು ಬೇಡ ಅಂತಾರ ನಿಮ್ಗೆ? ನೋಡ್ರಿ ಅತ್ತೇರ ಲಕ್ಷ್ಮಿ ಬಂದ್ಬಿಟ್ಲೆ ನೀವು ಯಾರು ತಿರುಗಿ ಜಳಕ ಮಾಡ್ಬಿಡ್ರಿ. ಏನ್ರಿ ಹೇಳ್ರಿ ಅತ್ತೇರಿ ಜಳಕ ಮಾಡಕ? ಯವ್ವ ಆಕೆ ಹೇಳಿಲ್ಲ ನೋಡ ಜಳಕ ಮಾಡ್ಬೇಕಂತ. ಎಲ್ಲಿ ಜಗಳ ಮಾಡೇನ್ಲ? ಏನ್ ಹೇಳಿಲ್ಲ ಅಂತ ಕೇಳಕ್ ಬಂದಿಯಲ್ಲ. ಗಂಡ ಬರತ್ಲ ಚಡ ಚಕ್ಕತಾಳಕ್ಕೆ. ಮತ್ತೇನೈತಿ? ಮಗಳ ಕೈಗೆ ಬಂದ್ಲಾ? ನೌಕರಿ ಮಾಡಕ್ ಹೊಂಟ್ಲಾ? ಮತ್ತೆ ನಂದು ಎದಕ್ ಬೇಕಾಗಿತ್ತು ಈಗ? ಈ ಮುದಿಕ್ ಒಂದು ಅಜ್ಜಿಗೆ ನಾನು ನಿಮ್ಗಲ್ಲ. ನಾ ಏನ್ ಜಗಳ ಮಾಡೇನಿ? ಬೆಳಗ್ಗೆ ಎದ್ದಾಗಿಂದ ನನ್ನ ಪಾಡಿ ನಾ ಕುಂತಾನಿ. ದಿನ ಎದ್ಬಿಟ್ಲೆ ಚಾ ಕೊಡ್ತಿದ್ಲು. ಇವತ್ತು ಚಾ ಕೊಟ್ಟಿಲ್ಲ, ಏನೂ ಇಲ್ಲ. ನಾನು ಹೋಲ್ ಬಿಡು ಕೆಲಸ ಅದಾವ ಏನ ಪಾಪ ಮಾಡ್ಕೊಳಕತ್ತಾಳ. ಯಾಕಿಗೆ ಏನಾರ ಒಂದು ಮಾತು ಅನ್ಬೇಕು, ಮಗಳು ನೌಕರಿ ಹೊಂಟಾಳ ಅಂತೇಳಿ ಏನಾರ ಅಡ್ಗಿ ಅಂಬ್ಲಿ ಮಾಡಾಕತ್ತಿರ್ಬೇಕು ಅಂತ ನಾನು ಸುಮ್ಮನೆ ಆಗೇನಿ. ನನಗ ಅಂತಾಳಲ್ಲಿಕ್ಕೆ ನಾ ಎಲ್ಲಿ ಜಗಳ ಮಾಡೇನಿ? ಅವ್ವಾ ದೇವ್ರ ಕಿವಿ ಬೆಂಕಿ ಹತ್ತು ಯಾಕೆ ಮೊದ್ಲು ಅನ್ನಕ್ಕೆ ಇಟ್ಬೇಕಂತಾಳ್ರಿ. ನೋಡ್ ಅನ್ನ ಮಟ್ಟ ಅಂದಂತ ನಾ ಏನ್ ಅಂದೇ ಇಲ್ಲ ಯಪ್ಪ. ಆಕಿಗೆ ಏನೋ ಒದರಾಡ್ಕೊಂತ ಹೋದ್ಲೋಡ್ ಒಳಗ. ಯವ್ವ ಆಕಿ ಏನೋ ಅಂದಿಲ್ ಬಿಡ್ವೆ, ಯಾಕೆ ಒಂದು ಕ್ಯಾಟ್ ತಿಳ್ಕೊಂತಿ ಅತ್ತಾಗ? ಕಿವಿ ಕೇಳಲಿ ಕಟ್ಟಾಗ ಈ ದುಡುಕ್ ಬೇಡ, ಸುಮ್ಮನೆ ಇರು ನೀನು. ಹಿಂಗೆ ದುಡುಕ್ ಇದು ಮಾಡ್ತೀನಿ ಅತ್ತಾಗ ಸುಮ್ಮನೆ ಇರು. ಈಗ ಏನು ಈಗ ಹೋಲ್ ಬಿಡ. ದುಡ್ಡು ನಾ ಎಲ್ಲಿ ದುಡ್ಡು ಕೇಳಿಲ್ಲ? 1 ರೂಪಾಯಿ ಕೇಳಿಲ್ಲಪ್ಪ ನಾನು. ನಾ ಇದಕ್ಕೆ ಕೇಳಿ ದುಡ್ಡನ್ನ ನಂಗೆ ತಿರ್ಕೆಟತನ? ನಾನು ರೊಕ್ಕ ಬರೋದಿಲ್ಲ ನಂಗೆ ತಿಂಗಳ. ಆ ರೊಕ್ಕದಾಗ ನನ್ಗೆ ಏನ್ ಬೇಕು ಏನ್ ಬೇಡ ನಾ ಮಾಡ್ಕೋತೀನಪ್ಪ. ನಾ ಎಲ್ಲಿ ನಿಮ್ಮನ್ನ ದುಡ್ಡು ಕೇಳಕ್ ಹೋಲಿ? ಅದು ಈಕಿನ್ನ ಇಲ್ಲಪ್ಪ ಯಪ್ಪ ನಾ ಕೇಳಿಲ್ಲ. ಅದು ಅಲ್ಕಟ್ ಬಡಗಳು ಏನಾತ ಏನ 2000 ರೂಪಾಯಿ ಬೇರೆ ಹಾಕಿಲ್ಲ. ನಾನು ಸಾಕಾಗಿ ಹೋಗ್ಬಿಟ್ಟತ್ತಾಗ. ಆ ಬ್ಯಾಂಕಿಗಾರ ಹೋಗಿ ವಿಚಾರಿಸಿರ ಬಾ ಎದಕ್ಕೆ ಹಾಕಿಲ್ಲ ಏನ 2000 ರೂಪಾಯಿ. ಅವ ನನ್ನ ರೆಡ್ ಕಲರ್ ಡ್ರೆಸ್ ಎಲ್ಲಿಟ್ಟಿ? ನನಗೆ ಏನು ಗೊತ್ತಾ ನಿನ್ನ ರೆಡ್ ಏನು ಹಳದಿನ ಹಸಿರು ಕೆಂಪ ಅಂತೇಳಿ. ಅಯ್ಯಯ್ಯೋ ನೀರು ಉಳುತ್ತಯ್ಯವ್ವ ಚರಿಗೆ. ಈಗ ಇದನ್ನ ಬೇರೆ ಬಳಿಬೇಕಾ ನಾನೀಗ? ಸಾಕಾಗಿತ್ತವ ಯವ್ವ ಆತಾಗ. ನಾಳೆಯಿಂದ ಏನಾರ ದೌಡಿ ಹೇಳಿಲ್ಲ ಅಂದ್ರೆ ಕೆರೆ ತೊಗೊಂಡು ಹೊಡಿತೀನಿ ತಡಿ. ಹಂಗಾರ ಮತ್ತೆ ಚಿಲ್ಲರ್ ಕೊಟ್ರೆ ಇಲ್ಲಿ ನನ್ನ ಕೈಯಾಗ.
ಆಯ್ತು 30 ರೂಪಾಯಿ ಐತಿ. ಇದನ್ನ ಸಾಸಿವೆ ಡಬ್ಬೆ ಇಟ್ಬಿಡಂತೇಳಿ. ಏ ಅಲ್ಲೇ ಇರ್ಬೇಕು ನೋಡು ಗಳದಾಗ. ನಾ ಏನ್ ನಿನ್ನ ಅರ್ಬಿ ತಗೊಂಡು ಹಾಕೊಂಡು ಕುಣಿಯಾಕ ಹೋಗ್ತೇನೆ. ಹೋಗ್ ಒಳಗೆ ಚಂದ ಹುಡುಕೋಗ. ಇವು ಎಲ್ಲಿಟ್ಟೆ ನಾನು? ನೋಡ್ತೇನೆ ತಡಿ. ಲಕ್ಷ್ಮಿ ಟೈಮ್ ನೋಡ ಬಾಳ ಆತು. ಬಾ ನಾಷ್ಟ ಮಾಡ್ ಬಾ. ನಾನು ಅನ್ನಕ್ಕಿಟ್ಟೇನೆ 5 ನಿಮಿಷ. ಎಟತ್ತು ಪಲ್ಯ ಮಾಡಿಟ್ಟೇನೆ. ಹೆಂಗಿದ್ರು ಕಲಿಸಿ ಅನ್ನ ಕಟ್ಟತೇನೆ. ಬಾ ನೀ ಪಟ್ನ ಬಾ. ಒಲೆ ಹೋಗಿ ನಿಮ್ ಗದ್ದಲ ಇರಾಕತ್ತಾವ. ಅಂಗಳದಾಗ ಹೋಗಿ ಕುಂದಿರ್ತೇನೆ ಸುಮ್ಮನೆ. ಓ ದೇವ್ರೇ, ಈ ನಮ್ಮ ಅವ್ನ ಕಿವಿಗೆ ಒಂದು ಅಕಡೊಂದು ಇಕಡೊಂದು ಮೈಕ್ ಸೆಟ್ಟರ್ ತಂದಿಡ್ಬೇಕತ್ತಾಗ, ಸೌಂಡ್ ಬಾಕ್ಸ್ ಅತ್ತಾಗ. ರೀ ನಾನ್ ರೆಡಿ. ನಾನು ರೆಡಿ. ಏನಂತಾಳ ನನ್ನ ಮಗಳು? ಏನಿಲ್ಲ, ಇನ್ನೊಂದು 5-6 ದಿನ ಉಳಿತಪ್ಪ, ಹೊರಗೆ ಬರ್ತೇನಿ ಅಂತಾಳ. ಇವತ್ತೊಂದಿನ ಚೆಕಪ್ ಲಾಸ್ಟ್. ಒಮ್ಮೆ ಹೆರಿಗೆ ಡೇಟೇ ಇರೋದು. 1-2 ದಿನ ಮುಂಚೆ ಅಡ್ಮಿಟ್ ಆಗ್ಬಿಡೋಣ ಅಂತೆ ನಾನು. ಹೌದಿಲ್ಲ? ಅಲ್ಲರಿಪ್ಪ, ಇವು ಅದ್ರ ವಾಸನೆ ನಂಗೆ ತಡ್ಕೊಳಕ್ಕಾಗಿಲ್ರಿ. ಇರಾಕಾಗಂಗಿಲ್ಲಪ್ಪ, ಭಾಳ ವೈಕ್ ಅನಿಸ್ತೈತಿ. 2 ದಿನ 3 ದಿನ ಎಲ್ಲ ಮುಂಚೆ ಬೇಡ. ಬೇಕಾದ್ರೆ ರಾತ್ರಿ ಮಟನು ನೋವು ಬರ್ತೈತೇನ ಅಂತಂದ್ರೆ ಬೆಳಗ್ಗೆ ಬೇಕಾದ್ರೆ ಹೋಗಿ ಅಡ್ಮಿಟ್ ಆಗೋಣ. 2 ದಿನ 3 ದಿನ ಆಗಲ್ಲ ರೀ. ಸ್ಪೆಷಲ್ ವಾರ್ಡ್ ತಗೋತೀವಿ, ಯಾಕೆ ತಲೆ ಕೆಡಿಸ್ಕೊಂತಿ? ಆದರೂ ಬೇಡ. ಸರಿ ಆಯ್ತು ತಗೋ, ಈಗ ಹೋಗ್ಬರಂಬ. ಅಂದಂಗ್ರಿ ಬರ್ತಾ ಯಾವ್ದಾರ ಗುಡಿಗೆ ಹೋಗ್ಬರಣ, ಏನಂತೀರಿ? ಗುಡಿಗ? ಯಾಕ? ಹೆರಿಗೆ ಸುಸೂತ್ರವಾಗಲಿ ಅಂತ ಬೇಡ್ಕೊಳ್ಳೋನು. ಮಠಕ್ಕೆ ಹೋಗ್ಬರೋಣ. ಇಲ್ಲಾಂದ್ರೆ ಹೆರಿಗೆ ಸುಸೂತ್ರ ಆಗಲಿ ಅಂತ ಬೇಡ್ಕೊಳ್ಳೋನು. ಜೊತೆಗೆ ನಮ್ಮ ತಂಗಿ ಇವತ್ತು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗಿ ಹೇಳಕ್ಕಂತತಿ. ಮನ್ಯಾಗ ನಾನು ಫೋನ್ ಹಚ್ಚಕ್ಕಾಗಿಲ್ಲ ಬೆಳಗ್ಗೆದ್ದು. ಪಾಪಕ್ಕಿನೂ ಗಡಿ ಬಿಡಿಯಾಗ ಹಚ್ಚೋದು ಮರ್ತಲಕ್ಕಂತತಿ. ಅದಕ್ಕೆ ಅಕ್ಕಿಗೂ ಒಳ್ಳೇದಾಗಲ್ಲ ಅಂತ ಬೇಡ್ಕೊಂಬರೋಣ್ರಿ. ಇವತ್ತು ಹೇಳಿ ಕೇಳಿ ಸೋಮವಾರ ಮಠದಾಗ ಕಾಲು ಇಡಕ್ಕಾಗಲ್ಲ, ಅಷ್ಟು ಗದ್ಲಿರ್ತೈತಿ ಸಿದ್ದಾಡ ಮಠದಾಗ. ಏನು ಇವತ್ತು ಬೇಡ, ಬೇಕಾದ್ರೆ ಇನ್ನೊಂದು ದಿನ ಹೋಗೋಣಂತ. ಹೆರಿಗೆ ದಿನ ಬೇಕಾದ್ರೆ ಹೋಗೋಣಂತ. ಈಗ ಬೇಡ, ಇರ್ಲಿ ತಗೋ, ಏನಾಗಲ್ಲ. ಮತ್ತು ಅದಕ್ಕೆ ಯಾಕೆ ಬೇಡ್ಕೊಳಕ್ಕೆ ಹೋಗ್ಬೇಕು? ಇಲ್ಲೇ ಬೇಡ್ಕೊ, ಅಜ್ಜಿ ಇಲ್ಲೇ ಅದಾನ. ಆದ್ರೆ ಮಠಕ್ಕೆ ಕಾಲು ಇಡಕ್ಕಾಗಲ್ಲ ಇವತ್ತು. ಮೊದಲೇ ನಿನ್ಗೆ ಫುಲ್ಲು ದಿನದಾಗೈತಿ. ಅವು ಬೈತಾಳೆ ಹೋದ್ರಿ ಈಗ. ಸರಿ ಆಯ್ತು. ನೀವೇನು ಮತ್ತೆ ಹೋಗಿ ಕೇಳಬೇಡ್ರಿ. ನಡಿ ಹೋಗಣ. ರೀ ಅದು ರಿಪೋರ್ಟ್ ಬ್ಯಾಗ್ ತಗೊಂಡಿಲ್ಲ. ತಗೋತೇನೆ. ಇದ್ರೊಳಗೆ ಎಲ್ಲ ಇಟ್ಕೊಂಡತ್ತೆ. ಬ್ಯಾಗು ರೆಡಿ ಮಾಡ್ಕೊಂಡತ್ತೆ. ಅವ ಊಟ ಡಬ್ಬಿ ಕಟ್ಟಿ. ತಗೋರ, ಕಟ್ಟೆಲ್ಲ ಸಿಸ್ಟಮ್ ಮಾಡಿಟ್ಟೆ ನೋಡಿ. ತಗೋ. ಇದೇನವ? ಯಾಕಾಲದ್ದಿದೆ ಡಬ್ಬಿ? ಯಾಕಾಲದ್ದು? ಯಾಕೆ ಏನಾಗಿತ್ತು? ಚಲೋನೇ ಐತಲ್ಲ ಇದು. ನಿಂದ ಸಾಲಿ ಕಟ್ಕೊಂಡಕ್ಕಿದ್ದ ಡಬ್ಬಿ ಎಲ್ಲಿ ಸುಡಗಾಡದಾಗ ಬಡ್ದಿ ಏನೋ ಯಾರಿಗೆ ಗೊತ್ತು? ಹೌದಾ? ಅಯ್ಯೋ, ಮೊನ್ನೆ ಪಾರ್ವತಿ ಅಕ್ಕಗ ಅದೇನೋ ಸ್ವೀಟ್ ಮಾಡಿದ್ದಲ್ಲ, ಅದು ನಂದು ಡಬ್ಬಿ ಒಳಗೆ ಕಟ್ಕೊಂಡೋಗಿ ಕೊಟ್ಟಿತ್ತು. ಅಯ್ಯೋ, ಡಬ್ಬಿ ತಗೊಂಡೇ ಬಂದಿಲ್ಲ ಕಾಂತತಿ. ಹಂಗಂತೇಳಿ ಬೇರೆ ಡಬ್ಬಿ ಇಲ್ಲನ? ಇದ್ರಾಗ ಕಟ್ಟಿ ಅಲ್ಲವ. ಇದು ಯಾವ್ದಿದು? 1990 ಡಬ್ಬಿ ಇದ್ದಂಗೆ ಐತಲ್ಲವ ಇದು. ತಿಗಿ, ಇದು ಬೇಡ ನಂಗೆ. ಏ ದೇವ್ರೆ, ಅಲ್ಲ ಇದು ಏನು ಡಬ್ಬಿ ಅಂದ್ರೆ ಯಾಕೆ ಮಾಡಿ? ತಾಮ್ರದ ಇದು, ಹಿತ್ತಾಳಿದು ಚಲೋ ಡಬ್ಬಿ. ನಿಮ್ಮಪ್ಪ ಹೊಲಕ್ಕೆ ತೊಡಕಿದ್ರೆ ಅವ್ರ ಅಪ್ಪನ ಕಾಲ್ದಂದು ಡಬ್ಬಿ ಇದೆ ಗೊತ್ತಾನೆ. ಎಷ್ಟು ಚಂದ ಕಾದಿಟ್ಟೆ ನಾನು. ಇದು ಪುಣ್ಯ ನಿನಗೆ ಫಸ್ಟ್ ದಿನ ನೌಕರಿಗೆ ಹೊಂಟಿ, ಅಜ್ಜನ ಡಬ್ಬಿ ಕರ್ಕೊಂಡು ಹೊಂಟಿ. ಏನ ನಸೀಬ್ ಅದು ನೋಡಿ. ಹೇಳ್ದಂಗೆ ಹೆಂಗೆ ನಿನ್ನ ಡಬ್ಬಿಗೆ ಅಲ್ಲೇ ಹೋಗೈತಿ. ಅದೇನೋ ಒಟ್ಟು ಅಜ್ಜನ ಆಶೀರ್ವಾದ ಅಂತ ತಿಳ್ಕೊಂಬಿಡಿ. ಇದನ್ನ ಇವತ್ತೊಂದು ದಿನ ಒಯ್ ಇದನ್ನ ಡಬ್ಬಿನ. ಬೇಕಾರೆ ನಿನ್ನ ಡಬ್ಬಿನ ಅಲ್ಲಿ ಬರ್ತಾ ಪಾರ್ವತಿ ಮನೆಗೆ ಹೋಗಿ ಹೊಸ ಅದನ್ನ ತಗೊಂಬಂದ್ಮೇಲೆ ನಾಳಿಂದ ಅದ್ರಾಗ ಕಟ್ಕೊಂಡು ಹೋಗವಂತೆ. ಇಲ್ಲ ಸಾಧ್ಯನೇ ಇಲ್ಲ. ನೀ ಬೇಕಾದ ಅನ್ಕೋ, ತೆರೆ ಹಿಡಿಸ್ಕೊಂತಾಗ ನಾ ಇದನ್ನ ಒಯ್ಯಂಗಿಲ್ಲ. ನೋಡವ ಅದ್ರ ಮ್ಯಾಗ ಹೆಂಗೈತಿ, ಅದು ಹೆಂಗೈತಿ. ನಾನಂತರೂ ಒಯ್ಯಲ್ಲ. ಕಾಲೇಜ್ನಾಗ ಎಲ್ಲರೂ ನಕ್ಕೆ ಬಿಡ್ತಾರ ಅಷ್ಟೇ. ಅದು ಎಂತೆಂಥವ್ರು ಬರ್ತಾರೋ ಹೆಂಗಿರ್ತಾರೋ ನಂಗಂತೂ ಒಂದು ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗೋದು ಇಂಥ ಡಬ್ಬಿ ತೊಗೊಂಡ್ಕೊರ, ಅದು ಇಷ್ಟು ದೊಡ್ಡದು. ಏನು ನಾನೇನ ಉಂಡಲ್ಲಿ ಮುಕ್ಕಬೇಕನ? ಸ್ವಲ್ಪ ಲೈಟಾಗಿ ಕಟ್ಟಿಕೊಡ್ಬೇಕು ಒಂಚೂರು. ನಾವಲ್ಲ, ನಿಂಗೆ ಇವತ್ತೊಂದಿನ ಡಬ್ಬಿ ಬೇಡ. ನಾನು ಅಲ್ಲೇ ಏನಾರು ಬೇಕಾದ್ರೆ ಹೊರಗಿಂದ ಏನಾರು ಹೋಗಿ ಅಡ್ಡಾಡ್ಕೊಂತ ಹೋಗಿ ತಿಂದು ಬರ್ತೀನಂತ. ಆದ್ರೆ ನಂಗೆ ಡಬ್ಬಿ ಬೇಡಿದು. ಅಯ್ಯೋ ಹುಚ್ಚು ಸಂತಿ, ಬೆಳಗ್ಗೆ ಎದ್ದು ಅಡುಗೆ ಮಾಡ್ಯಾನಲ್ಲ, ಎದ್ದು ಕಾಸ್ಲೆ ಎದ್ದು ನಾಷ್ಟ ಮಾಡ್ಬೇಕು. ಹೊತ್ತು ಭಾಳ ಆತು. ಏನ ಅಲ್ಲ, ಎಷ್ಟು ನಾನು ನನ್ನ ಮಗಳು ಒಯ್ತೈತೆ ಅಂತೇಳಿ ಚಳಕ ಉಪ್ಪಿನಕಾಯಿ ಹಾಕಿ ಬಾಜುಕ ಎಂಥ ಚಂದ ಒಗ್ಗರಣೆ ಅನ್ನ ಮಾಡಿ ಕಟ್ಟೇನು ಮತ್ತೆ ಗೊತ್ತಾನ? ತನಗೆ ಹೇಳು, ಏನಾಗೋದಿಲ್ಲ. ಇವತ್ತೊಂದಿನ ತೊಗೊಂಡು ಹೋಗು. ಒಯ್ಯಲ್ಲ. ಏನು ತೆರಿಬೇನತೆ ಒಯ್ದು ಹುಡುಗಿದತ್ತಾಗ ಮತ್ತೆ ಏನು ಮಾಡಕ್ಕೀಗ? ಏನು ಬೇಡ, ಈ ಡಬ್ಬಿ ಬೇಡ ನಂಗಿದು. ನಾನು ಹಂಗೆ ಹೋಗ್ತೇನೆ ತಗೋ. ಈಗ ಲೇಟ್ ಆಗೈತೆ, ಬಾ ನಂಗೆ ಉಪ್ಪಿಟ್ಟು ಕೊಡ್ಬಾ ಮೊದಲು. ನಾನು ಡಬ್ಬಿ ಒಯ್ಯೋದಿಲ್ಲ. ಅಯ್ಯೋ ಹುಡುಗಿ, ಏನಾಗೋದಿಲ್ಲ, ಒಯ್ಯಲೇ. ಇಂಥ ಚಲೋ ಡಬ್ಬಿ ಒಲ್ಲೆ ಅಂತೀಯಲ್ಲೇ, ಅಸಹ್ಯ ಯಾಕತಿ? ಅವ್ರಿಗೇನು ಡಬ್ಬಿ ತೋರಿಸ್ಕೊಂತ ಅವ್ರೇನು ಬಣ್ಣ ತಂದಿರ್ತಾರನ? ಅಮೇರಿಕದಾಗೆಲ್ಲ ಆಂಟಿಕ್ ಅಂತೇಳಿ ಇವನ್ನೆಲ್ಲ ತೆಗೆದಿಟ್ಟು ಇದು ಮಾಡ್ತಾರೆ ಗೊತ್ತಾನ? ನೀನು ಅದಿ ಹಳೆ ಕಾಲದ ಸಾಮಾನಿಗೆ ಎಷ್ಟು ಬೆಲೆ ಕೊಡ್ತಾರ ಅವ್ರು. ನೀವು ಅದಿರಿ. ನಿಮ್ಗೆ ಕಿಮ್ಮತ್ತಿಲ್ಲ. ಅಜ್ಜುಗಳು ಬಳಸ್ತಿದ್ದು, ತಾತ ಮುತ್ತಾತ ಬಳಸ್ತಿದ್ದು ಅಂತೇಳಿ ಬಿಸಿ ಒಗಿತೀರಿ ಅವನ್ನ. ಇವೇನು ಯಾರಿಗೆ ಉಪಯೋಗ ಮಾಡ್ತಾರ ಅಂತೇಳಿ ತಗೊಂಡೋಗ ಲಕ್ಷ್ಮಿ. ಉಪವಾಸ ಹೋಗ್ಬೇಡ, ಒಂದೇ ದಿನ ಹೊಂಟಿ. ಹಂಗ ಉಣ್ಣು ಎಡಿನ ಬಿಟ್ಟು ಹೋಗ್ಬಾರ್ದು. ಅಯ್ಯಯ್ಯ, ಒಂದೇ ದಿನ ನೌಕರಿಗೆ ಹೊಂಟಾಳ. ಕರೆ ಚೂಡಿದಾರ ಹಾಕೊಂಡು ಹೊಂಟ ಹುಡುಕಿ. ಚಂದಂದು ಯಾವ್ದಾರ ಬಣ್ಣದ ಹಾಕೊಂಡು ಹೋಗ್ಬಾರ್ದನ, ಕರೇದು ಹಾಕೊಂಡ್ಕಾರನ. ಕರೆ ಚೂಡಿದಾರ ಹಾಕೊಂಡು ಹೋದ್ರ ಸರ್ಕರಿದ್ರಿಗೆಲ್ಲ ಕರ್ರಗೆ ಮಾರಿ ಮಾಡ್ಕೋಬೇಕಾಕತಿ. ಬೆಳ್ಳನ್ ಚೂಡಿದಾರ ಹಾಕೊಂಡ್ರೆ ಬೆಳ್ಳಗೆ ಮಾರಿ ಮಾಡ್ಕೊಂತೀವನ. ತಣಕುಂದ್ರೆ ತಂಗಿಂದ ಒಂಥರ ಆಯ್ಕಿದ ಒಂಥರ ಆತಾಗ. ಅತ್ತಿ ಸಸಿ ಚಲೋ ಕಾಡಕತ್ತೀರಿ ನನಗೆ. ಯಾವ ನಾನು ಆ ಡಬ್ಬಿ ಒಯ್ಯುದಿಲ್ಲ. ನಾ ಹೇಳಕತ್ತೀನಿ ಕೇಳ್ವೆ. ನಾ ಅಲ್ಲೇ ಬೇಕಾದ್ರೆ ಹೋಗ್ತಾ ದಾರ್ಯಾಗ ಒಂದು ಪ್ಲೇಟ್ ಪಲಾವ್ ಗಿಲಾವ್ ಏನಾರು ಪಾರ್ಸಲ್ ತೊಗೊಂಡು ಹೋಗ್ತೀನಿ. ಬಿಚ್ಕೊಂಡು ತಿಂತೇನೆ. ನಿನ್ನ ಕಾಲು ಮುಗಿತ ನಂಗೆ ಈ ಡಬ್ಬಿ ಬೇಡ. ಆತವ ಆತಂಗಾರ ನಾಳೆ ಒಂದು ಹೊಸ ತೊಗೊಂಬಂದ್ರೆ ಆತ. ನನಗೆ ಹಂಗ ಮಾಡಂಗ ಬರ್ತದಾರ ಒಂದು ಹೊಸ ಡಬ್ಬಿನಾರ ತೊಗೊಂಬ ಓಲೆತ್ತಾಗ, ಅದ್ರಾಗ ಕಟ್ಟಿ ಕಳಿಸ್ತೇನೆ.
ಹಂಗೆ ಮಾಡ್ತೀನಿ ತಗೋ. ಒಂದು 200 ರೂಪಾಯಿ ಇದ್ರೆ ಬೇಕಾಗಿತ್ತವ, 1 ರೂಪಾಯಿನೂ ಇಲ್ಲ ನನ್ನ ಕಡೆ. ಯವ್ವ ಮಗಳೇ, ನೀ ಹಿಂಗೆ ಕೇಳ್ತಿ ಅಂತ ನನಗೆ ಗೊತ್ತು. ಆಗಲ್ಲ ನಿಂದ ಉಪ್ಪಿಟ್ಟು ತಿನ್ನಾಕತ್ತಿದ್ದಲ್ಲ, ನಿಂದ ಬ್ಯಾಗ್ನಾಗ 200 ರೂಪಾಯಿ 500 ರೂಪಾಯಿ ಇಟ್ಟೇನಿ, ಇಟ್ಕೊಂಡಿರೋ ಇರಲಿ. ಹೊರಗೆ ದುಡಿ ಹೆಣ್ಮಗಳ ಒಂದು 500 ರೂಪಾಯಿ ಇರ್ಬೇಕು. ಎದಕ್ಕಾರ ಬೇಕಾಕಿರ್ತೈತಿ. ಸರ್ಕದರಿದ್ರಿಗೆ ಅದು ಒಂದು ಚಾಪ ಕುಡ್ಸಂತಾರ, ಏನಾರ ಮಾತಾಡ್ತಾರ, ಏನಾರ ತಿನ್ನಿಸಂತಾರ, ಯಾವುದಕ್ಕೂ ಹೇಳೋಕ್ಕಾಗೋದಲ್ಲ. ಇರ್ಲಿ ಅಂತ ಒಂದು 500 ರೂಪಾಯಿ ಇಟ್ಟೇನು ನೋಡಿ. ಐತ್ ನೋಡು ಅವ್ವ, ಕರೀನ ನನ್ನ ಅವ್ವ. ಅಪ್ಪ ಇಲ್ಲೇ ಅದೇನು ವಾ ಮಗಳ, ನಾನ ಕಾಯತಿದ್ನಿ. ಬರ್ರಿ ಬಸ್ಸಿಗೆ ಹತ್ತಿಸ್ತೇನೆ ಬಾ. ಹೋಗ್ಬರ್ತೀನಿ. ಹೋಗ ಹುಷಾರ್ ನೋಡು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಅಯ್ಯಪ್ಪ, ಪುಣ್ಯಕ್ಕೆ ಹೋಗಿಲ್ಲಲ್ಲ. ಅಯ್ಯಯ್ಯ, ಅಲ್ಲೋಡ ಈ ಡಬ್ಬಿ ಕೊಟ್ಟು ಕಳ್ಸಕತ್ತಿ ಯಾಕಿಗೆ? ಅಲ್ಲ, ಇದು ನನ್ನ ಗಂಡನ ನೆನಪು. ಇದನ್ನ ತಗೊಂಡು ಎತ್ತಾರ ಕಳ್ಕೊಂಬಂದ್ರೆ ಏನ್ ಮಾಡ್ಲಿ ನಾನು? ಇಲ್ಲಡ ಬೇರೆ ಯಾವ್ದಾರ ಡಬ್ಬಿ ಕಟ್ಟು ಕಳಿಸ್ತಕ್ಕೆ ದಿನ ಸಾಲಿಗೆ ಹೋಯ್ತಿದ್ಲಲ್ಲ ಅದನ್ನ. ಇದು ನಾವಲ್ವಾ ಯಾವ ರೊಕ್ಕದ್ವು ಅಂದ್ರೆ ಏನ್ ಮಾಡೋದು ನಾನು? ಇದು ಬೇಡ, ಬೇರೆದ್ರ ಕಟ್ಟಿ ಕಳ್ಸು. ಅತ್ತಿಯಾರ, ನಾ ವೈ ಅಂದ್ರೆ ಆಕಿ ವೈ ಒಳ್ಳ. ಈ ಸ್ವಲ್ಪ ಸುಮ್ಮನಿರಿ. ಏನಾಗಿರ್ತಿ? ಏನಿಲ್ವಾ, ನನ್ನ ಮಗ ಪುಳಿಯೋಗರಿ ಮಾಡಿ ಕಟ್ಟಿದ್ನೆ. ಮತ್ತು ಈಕಿಗೂ ಪುಳಿಯೋಗರಿ ಅಂದ್ರೆ ಭಾಳ ಇಷ್ಟ ಅಲ್ಲ. ಅದಕ್ಕೆ ಮೊದಲೇ ದಿನ ಕೆಲ್ಸಕ್ಕೆ ಬೇರೆ ಹೊಂಟಾಳ. ಅದಕ್ಕೆ ಒಂಚೂರು ಡಬ್ಬೆ ಹಾಕೊಂಡು ಬಿಸಿ ತಂದೆ ನೋಡಿ ಈಗ. ಅಯ್ಯೋ ಸಣವ, ಪುಣ್ಯ ಬರಲಿ ನಿನಗೆ. ಖರೇನ ನಮ್ಮವ್ವ ಚಲೋ ತಂಗ ಅಡಿಗೆ ಏನೋ ಮಾಡ್ಯಾಳ. ಡಬ್ಬಿ ನೋಡ್ರಲ್ಲಿ ಆದ್ರ ಕಟ್ಟಿ ಕಳ್ಸಕತ್ತಾಳ. ನಾ ಅದನ್ನ ಒಯ್ಯಕ್ಕೆ ಅಂತಂದೆ. ಚಲೋ ಆತ, ಕೊಡ್ಸಣವ ಪುಳಿಯೋಗರಿ. ಗಮ್ಮಂತೈತಿ. ಮಧ್ಯಾಹ್ನ ತಿಂತೀರಿ. ವಾಸನೆಗೆ ಈಗ ತಿನ್ಬೇಕನ್ಸಾಕತ್ತೈತಿ. ಇದ್ರ ತುಂಬ ಹಾಕಿ ನೋಡು, ಬಿಸಿ ಬಿಸಿ ಐತಿ. ಏನ ಮಧ್ಯಾಹ್ನ ತಿನ್. ಬರ್ಲೆ? ಬರ್ತೇನೆ ಅಮ್ಮ, ಬರ್ತೇನೆ. ನೋಡ್ ನನಗೊಂದು ಮಾತರ ಹೋಗಿ ಬರ್ತೇನೆ ಅಂದ್ಲ ನೋಡಕ್ಕೆ. ಆಕಿ ಫಸ್ಟ್ ಹೇಳಿದ್ದ ನಿಮಗ ಹೋಗಿ ಬರ್ತೇನೆ ಅಮ್ಮ ಅಂದ್ಲ, ನಿಮಗ್ ಕೇಳಿಸಿಲ್ಲ ಅಂದ್ಲ. ಅದ ಅಂದೆ, ನನ್ನ ಮೊಮ್ಮಗಳು ನನಗೆ ಹೇಳಾರ್ದ ಹೊಕ್ಕಳನ ಆಕಿ. ನನಗೆ ಹೇಳೇ ಮುಂದಿನ ಕೆಲಸ ಹಾಕಿದ. ಯವ್ವ ಆಗಿರ್ಜಿ, ಬಂದು ಚಲೋ ಮಾಡಿದಿಲ್ಲ ನೀನು. ಯವ್ವ ಪಾಪ ನನ್ನ ಮಗಳು ಊಟದ ಕಟ್ಟಿದ್ ಬಿಟ್ಟು ಹೊಂಟಿತ್ತಂತೆ. ಜೀವ ಮರ 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 ಅನ್ಸಕತ್ತಿತ್ತವ ನನಗೆ. ಆಕಿಗೆ ಇದನ್ನ ಒಯ್ಯಾಕ ಸೆಯಕತ್ತಂತೆ ಬಿಟ್ಟು ಹೊಂಟಿತ್ತವ ಹುಡುಗಿ. ವಾ ಚಲೋ ಆತು ಬಿಡು, ನೀ ಬಂದಿದ್ದೆ. ಇವತ್ತೊಂದು ಹೊಸ ತುಂಬ ಅಂತ ಹೇಳಿ ತಂದ್ಲಂದ್ರೆ ಅದ್ರಾಗ ಕಟ್ಟಿ ಕಳಿಸ್ತೇನೆ. ಯವ್ವ ಪುಣ್ಯ ಬಂತಾಗಿರ್ಜಿ ನಿಂಗೆ. ಹೌದನ್ ಶಾಂತಕ್ಕ? ನಾನು ಅನ್ಕೊಂಡಿದ್ದೆ ಆಕಿಗೆ ಪುಳಿಯೋಗರಿ ಭಾಳ ಇಷ್ಟ ಅಲ್ಲ. ಒಂದೇ ದಿನ ಹೊಂಟಾಳ, ತಡಿ ಹಂಗಾರ ತಿನ್ನೋಳಕ ಅಂತೇಳಿ ತಗೊಂಬಂದೆ. ಚಲೋ ಆತ್ ನೋಡಿ ಹಂಗಾರ ತಂದಿದ್ದು. ಏನ್ ತಂದಿದ್ದಿಲ್ಲ ಹೇಳ್ಬಿಟ್ಟು? ಏನೋ ಡಬ್ಬಿ ಕೊಟ್ಟಲ್ಲ ಮೊಮ್ಮಗಳ ಕೈಯಾಗ. ಪುಳಿಯೋಗರಿ ಪುಳಿಯೋಗರಿ ಟೇಟ್ ಅಮ್ಮ ಮಾಡಿದ ಪುಳಿಯೋಗರಿ ತರಾನೇ ಇರುತ್ತೆ ಗೊತ್ತಾ? MTR ಪುಳಿಯೋಗರಿ ಏನ ಅಂತತವ ಅಡಿಬಿಟ್ಟಿ. ಬರೀ ಹೇಳೋದಲ್ಲ ಕೇಳೋದಲ್ಲ ತಗ. ಗಿರ್ಜಿ, ನಿಂದ 2000 ರೂಪಾಯಿ ರೊಕ್ಕ ಬಂದು ತಂದ್ಲೆ. ನಂದೇನನ್ಲೇಪ್ಪ, ಯಾವ ಕಂಡ್ಬಿಟ್ಟವ ಏನು? ಯಾವ ಕರ ಬೇರೆದಕ್ಕೆ ಹೋಗೈತೆ ಏನು ಅಕೌಂಟಿಗೆ? ಏನೋ ಒಂದು ಗೊತ್ತಾಗೋಲ್ತು. ನಂದು 2000 ರೂಪಾಯಿನೂ ಬಂದಿಲ್ಲಲೇ. ಹೌದಾ? ನಂದು 2000 ರೂಪಾಯಿ ಬಂದಿಲ್ವೇ? 2 ತಿಂಗಳಾತು. ಏನಾಗೈತೆ ಯಾರಿಗೆ ಗೊತ್ತು? ಏನು ಮಾಡ್ಯಾವನ್ಲೇಪ್ಪ ಆತಾಗ? ರೊಕ್ಕ ಬಂದ್ರು ಏನು ಹಾಕ್ಲಂಗೆ ಕುಂತಿಗಿಂತವ ಏನು ಸುಡುಗಾಡೈತೆ ಏನವ ಆತಾಗ? ಒಂಚೂರು ಹೋಗಿ ವಿಚಾರಿಸ್ಬೇಕಾಗಿತ್ತು ತಗ. ಯಾಕೆ ಏನು ಎತ್ತ ನನ್ನ ರೊಕ್ಕ ಯಾಕೆ ಬಂದಿಲ್ಲ ಅಂತ ಹೇಳತ್ತಾಗ. ಒಂದಿಟ್ಟು ಹೋಗಿರ ಬರ್ತೀರ ನೋಡ ಇಬ್ರು. ಏನು ನನಗೆ ಹಾಕೋ ರೊಕ್ಕ ನನ್ನ ಸೊಸಿಗಿಸಿಗೆ ಹಾಕಿಕ್ಯಾರ ಏನ ಮತ್ತೆ? ಹಂಗೆ ಏನೋ ಕಾಂತತ್ತಪ್ಪ. ಅತ್ತೆಯರ ಅಕೌಂಟ್ ನಂಬರ್ ನಿಮ್ದ ಕೊಟ್ಟಿರ್ತೈತಿ. ಹಂಗೆ ಯಾರ್ದಾರ ಯಾರಿಗಾರ ಹಾಕುದಿಲ್ಲ ಅವ್ರು. ಅವ್ರದ್ದು ಅವ್ರಿಗೆ ಅದ. ಅಯ್ಯೋ ದೇವ್ರೆ, ನೀವು ಒಬ್ರತ್ತಾಗ ಹಂಗೆ ಯಾರ್ದಾರ ಯಾರಿಗಾರ ಹಾಕಕ್ಕತ್ತೇನ್ರಿ ಅತ್ತೆಯರ? ಅಯ್ಯ ಏನ ಯಾರಿಗೆ ಗೊತ್ತವ? ನಮ್ಗೇನು ಹೇಳಿ ಕೇಳಿ ಮಾಡ್ತಾರ ಅವ್ರು. ಹೇಳಂಗ ಕೇಳಂಗ ಹಾಕೊಂಡು ಕುಂತ್ರ ನಮ್ಗೇನು ಗೊತ್ತಾಕತ್ತೇನು? ಅದಕ್ಕೆ ಒಂಚೂರು ವಿಚಾರಿಸ್ಬೇಕು ಅಂತ ಹೇಳಕತ್ತಿರೋದು. ಯಾಕ ಏನ ಎತ್ತ ಯಾಕ ರೊಕ್ಕನ ಬಂದಿಲ್ಲ, ಸುಡುಗಾಡಿ ಯಾವಕರ ಬೇರೆದಕ್ಕೆ ಹೋಗೈತೆ ಏನ ಅಂತೇಳಿ. ತಗ ಈ ಡಬ್ಬಿ ಮೊದಲು ಒಳಗೆ ತೆಗೆದಿಡು. ಬಾಲಾಗಿರಿ ಚಾ ಕುಡ್ದೋಗಂತಿ. ನಾನು ಬೆಳಗ್ಗಿಂದ ಯವ್ವ ನನ್ನ ಮಗಳ ಹಿಂದೆ ಓಡಾಡಿ ಊಟಕ್ಕೆ ಚಾ ಕುಡ್ದಿಲ್ಲ. ಯವ್ವ ಕುಡಿಬೇಕು ಚಾ ನಾನು. ಅದಕ್ಕೆ ಬಾ ಚಾ ಕುಡಿಯಂತ ನೀನು. ಚಾಪಿ ಹಸಕತ್ತಿ ಗಿರ್ಜಿಗೆ? ಅಲ್ಲ ಹಾಯ್ಸಿ ಕುಂದ್ರಿಸಿ ನಿಂಗೇನು ಬೇಡ ನಂಗಲ್ಲ. ಆದ್ರೆ ನಂಗೆ ಒಂದು ಗುಟ್ಟಿಗೆ ಚಾ ಕೊಡು ಮೊದಲು. ಬೆಳಗ್ಗಿಂದ ಚಾ ಅನ್ನೋದು ಬೆಟ್ಟಾಗಿಲ್ಲ ನಾನೇ ಬರ್ಕತ್ತಾಗ. ಕೊಟ್ಟೆ ಅತ್ಯಾರ ಅಂತಕ. ನಾನು ನಿಮ್ಮ ಅತ್ತಿ ಜೋಡಿನ ಮಾತಾಡ್ತಿರ್ತೇನೆ. ಹೋಗವ ನೀನ ಹೋಗಿ ಒಂದು ಚಾ ಮಾಡ್ಕೊಂಬರೋಗ ನನಗೆ.